ತುಸು ಹೊತ್ತಿನಲ್ಲೇ ವಾಲ್ಮೀಕಿಯರು ಅವಳನ್ನು ತಮ್ಮ ಕುಟೀರಕ್ಕೆ ಕರೆಯಿಸಿಕೊಂಡು ಶಿಷ್ಯವೃಂದದಿಂದ ಪ್ರತ್ಯೇಕವಾಗಿ ಬಳಿಯಲ್ಲಿ ಕುಳ್ಳಿರಿಸಿಕೊಂಡರು. ಆ ಮಾತು ಈ ಮಾತು, ಅಯೋಧ್ಯೆ, ಶ್ರೀರಾಮ ಎಲ್ಲವನ್ನೂ ಒಂದೊಂದಾಗಿ ಮುಗಿಸಿ ಪೂಜ್ಯರಾದ ವಾಲ್ಮೀಕಿಯರು ಸೀತೆಯನ್ನು ಕುರಿತು, ಅಮ್ಮ ಜಾನಕಿ, ನಾಳೆ ಹೇಳುತ್ತೇವೆ ಎಂದು ನಾವು ನಿನ್ನಲ್ಲಿ ಸೂಚಿಸಿದ್ದೇವಷ್ಟೇ. ಅದನ್ನೇ ನೀನೀಗ ಕೇಳು. ನಮಗೆ ನಿಮ್ಮ ಕಥೆಯನ್ನೇ ಒಂದು ಕಾವ್ಯವಾಗಿ ರಚಿಸಬೇಕೆಂದು ಭಗವತ್ ಪ್ರೇರಣೆಯಾಗಿದೆ. ಶ್ರೀಮದ್ ರಾಮಾಯಣವೆಂದು ಅದರ ಹೆಸರು. ನಿನ್ನರಸನಾದ ಶ್ರೀರಾಮನೇ ಅದರ ಮಹಾನಾಯಕನು. ನೀನೇ ನಾಯಿಕೆ. ಪುರುಷೋತ್ತಮ ಗುಣಗಳಿಂದ ದೇವತ್ವವನ್ನೇ ಪಡೆಯುವಷ್ಟು ನಿನ್ನ ಅರಸನಾದ ಶ್ರೀರಾಮನು ಸಿದ್ಧನಾಗಿದ್ದಾನೆ. ಕಥೆಯು ನಿನಗೆ ಹೊಸತಲ್ಲ, ನೀನು ಅನುಭವಿಸಿದ್ದು. ಪೂಜ್ಯರಾದ ನಾರದರು ಅನುಗ್ರಹಿಸಿದರಂತಲೇ ವಿಷಯ ಸಂಗ್ರಹವಾಯಿತು. ಮಹಾಪಟ್ಟಾಭಿಷೇಕವಾಗಿ ಶ್ರೀರಾಮನು ಸಾಕೇತದ ಸಾರ್ವಭೌಮನಾಗಿ ರಾಜ್ಯಭಾರ ನಡೆಸುತ್ತಿರುವವರೆಗೆ ಅವರು ತಿಳಿಸಿದ್ದಾರೆ. ಅಷ್ಟನ್ನು ನಾವು ಯಥಾಮತಿಯಾಗಿ ಲಿಖಿಸಿಯೂ ಆಗಿದೆ. ಆದರೆ ನಿನ್ನಿಂದ ತಿಳಿದ ಮೇಲಿನ ವಿಚಾರಗಳು ಸಹ ಅದರೊಂದಿಗೆ ಸೇರಿರಲೇಬೇಕೆಂದು ನಮಗನಿಸುತ್ತದೆ. ಹಾಗಾಗಿ ನಮ್ಮ ಕಾವ್ಯಕ್ಕೆ ಮಂಗಲವಾಗುವ ಮೊದಲು ಮಹಾನಾಯಕಿಯಾದ ನೀನೇ ಒದಗಿ ಬಂದು ಬೆಳೆಸಲು ಅವಕಾಶವನ್ನಿತ್ತೆಯಲ್ಲ, ಅದೇ ನಮಗೆ ಹೆಮ್ಮೆ. ನಿನಗೆ ಕಷ್ಟ, ನಿನ್ನ ಅರಸನಿಗೆ ಕಷ್ಟ, ಅದೆಲ್ಲ ಇದ್ದದ್ದೇ. ಅದನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಯಾವ ಕಷ್ಟ ಸುಖಗಳೇ ಆದರೂ ಅನುಭವಿಸಿಯಲ್ಲಿ ಅವರು ಹೊಂದುವುದಕ್ಕಿಂತಲೂ ಆ ಕುರಿತು ಕೇಳಿ ತಿಳಿಯುವ ಸಹೃದಯರಲ್ಲಾಗುವ ಅವುಗಳ ಪರಿಣಾಮವೇ ಅತಿಶಯವಾದುದು. ಹಾಗೆ ಮಾಡಿಸುವುದೇ ಸತ್ಕಾವ್ಯದ ವೈಶಿಷ್ಟ್ಯವು. ಶ್ರೀರಾಮನು ಸದ್ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸುತ್ತಾನೆ. ನಿನ್ನನ್ನು ಬಿಟ್ಟಾದರೂ ತನ್ನ ಪ್ರಜೆಗಳ ವಿಶ್ವಾಸವನ್ನು ಉಳಿಸಿಕೊಂಡನು. ಆ ಗುಣ, ಆ ತ್ಯಾಗ ಹೇಗೆ ಬರಬೇಕು? ರಾಮರಾಜ್ಯದ ಸುಖವು ಅವನ ಆಳ್ವಿಕೆಯ ಧರ್ಮವನ್ನು ತಿಳಿಯದೆ ಹೇಗೆ ಲಭಿಸಬೇಕು? ಅವನ ನಡವಳಿಯನ್ನು ಅರಿತಲ್ಲದೆ ಅವನು ಎತ್ತಿಕಟ್ಟಿದ ಧರ್ಮವನ್ನು ತಿಳಿಯುವುದೆಂತೂ? ಹಾಗಾಗಿ ಭಾವಿ ಜಗತ್ತು ಮಹಾಮಾನವ ಧರ್ಮವನ್ನು ತಿಳಿದು ಆ ರಾಮರಾಜ್ಯದ ಸುಖವನ್ನುಣ್ಣಲಿ ಎಂಬುದೇ ನಮ್ಮ ಆಶಯವು. ಅದಕ್ಕಾಗಿಯೇ ಕಾವ್ಯವಿದು ಯಥಾಸಾಧ್ಯವಾಗಿ ನಮ್ಮಿಂದ ರೂಪುಗೊಳ್ಳುತ್ತಿದೆ. ಸ್ವಯಂ ನಾವಾದ ದಿವ್ಯ ಮಂತ್ರ ಪ್ರಭಾವದಿಂದ ಉದ್ಗತರಾಗುವೆವೋ ಅದೇ ವಿಶೇಷವನ್ನು ಸ್ವಾನುಭವ ಪ್ರಚೋದಿತವಾಗಿ ವಿಶದೀಕರಿಸಿ ಲೋಕದ ಮುಂದಿಟ್ಟು ಆ ಋಣದಿಂದ ಮುಕ್ತನಾಗಬೇಕೆಂಬ ಆಸೆ ನಮಗೆ. ನಮ್ಮನ್ನೇ ಪಾವನಗೊಳಿಸಿದ ಮಂತ್ರತ್ವವು ಒಲಿದರೆ ಇನ್ನಾರನ್ನು ಬಿಟ್ಟೀತು? ನಿನಗೊಂದು ಚಿಕ್ಕ ದೃಷ್ಟಾಂತವನ್ನು ತಿಳಿಸುತ್ತೇನೆ. ಹಿಂದೆ ಎಂದರೆ ಅನೇಕ ಶತಮಾನಗಳಿಂದ ಪ್ರಚೇತಸದರೆ ಜನ್ಮಕಾರಣವಾಗಿ ಹುಟ್ಟಿಕೊಂಡಿದ್ದ ಕುಮಾರನೊಬ್ಬನು ಗುರುಕುಲದಲ್ಲಿ ಅಭ್ಯಾಸ ಮಾಡುತ್ತಿದ್ದಾಗ ಗುರುವಿನೊಂದಿಗೆ ಸಂವಾದವನ್ನು ಬೆಳೆಸತೊಡಗಿದನು. ಕ್ರುದ್ಧನಾದ ಗುರುವು, ನೀನು ಕರ್ಮಭ್ರಷ್ಟನಾಗಿ ಹೋಗು ಎಂದು ಶಾಪವಿತ್ತನು. ಮತ್ತೆ ಇವನು ಅಂಗಲಾಚಿದಾಗ ಕೃಪೆದೋರಿ ಮುಂದೆ ಕಾಲಾಂತರದಲ್ಲಿ ಮಹರ್ಷಿಗಳ ಮುಖದಿಂದ ನಿನ್ನ ಉದ್ಧಾರದ ಮಾರ್ಗ ಕಂಡುಬಂದಿತು ಎಂದು ಅದರ ವಿಮೋಚನೆಯ ಬಗ್ಗೆ ಕೂಡ ಅನುಗ್ರಹವಿದ್ದಿದ್ದನು. ಹಾಗೆಯೇ ಶಾಪಗೊಂಡ ಈ ಶಿಷ್ಯನು ಕಾಡಿನಲ್ಲೆಲ್ಲ ಅದೇ ಬೇಸರದಿಂದ ಅಲೆಯತೊಡಗಿದನು. ಸಂಧ್ಯಾವಿಧಿಗಳು ಲೋಪವಾಗಿ ಮತ್ತೆ ಕ್ರಮದಂತೆ ಹಸಿವೆಯಾಗಿ ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನತೊಡಗಿದನು. ಅಂತೆಯೇ ಬೇಟೆಗಾರರ ಸಂಪರ್ಕವು ಬೆಳೆದು ಸಹವಾಸವಾಗಿ ಅದರಲ್ಲಿಯೂ ಮದುವೆಯೂ ಆಗಿ ಸಂಸಾರ ಹೂಡಿದನು. ಆದರೆ ದಿನ ಹೋದಂತೆ ಆ ಮಡದಿ ಮಕ್ಕಳ ಬಯಕೆಯು ಅಧಿಕವಾಗಿ ಅದರ ಪ್ರಾಪ್ತಿಗಾಗಿ ಅಲೆಯಬೇಕಾಯಿತು. ನಿರುಪಾಯನಾಗಿ ಕಳಲು ತೊಡಗಿದನು. ಅದು ಸಾಕಾಗದೆ ದಾರಿ ಹೋಗುವವರನ್ನು ಹೊಡೆದು ಬಡಿದು ಇದ್ದುದನ್ನು ದೋಚಿಕೊಳ್ಳಲು ತೊಡಗಿದನು. ಹೀಗೆ ಕೆಲವು ಕಾಲ ಸಾಗುತ್ತಿದ್ದಾಗ ಅನೇಕ ಕೊಲೆಸುಲಿಗೆಗಳು ನಡೆದು ಮತ್ತೆ ಅದೇ ಒಂದು ಉದ್ಯೋಗವಾಗಿ ಹೊಂದಿಕೊಂಡಿತು. ಯಾವ ನೋವು ಸಂಕಟಗಳೂ ಇಲ್ಲದೆ ಯಾರು ಹಾದು ಹೋಗುತ್ತಿದ್ದರೂ ಕಾದು ಕುಳಿತು ತನ್ನ ಕೆಲಸವನ್ನು ಪೂರೈಸುತ್ತಿದ್ದನು. ಎಷ್ಟೆಷ್ಟೋ ಹೆಂಗಸರನ್ನು, ಮಕ್ಕಳನ್ನು, ಬ್ರಾಹ್ಮಣರನ್ನು ಅವನು ಕೊಂದು ಸುಲಿದಿದ್ದನು. ಒಂದು ದಿನ ಪೂಜ್ಯರಾದ ಸಪ್ತಋಷಿಗಳು ಆ ಮಾರ್ಗವಾಗಿ ಹೋಗುತ್ತಿದ್ದಾಗ ಇವನು ಥಟ್ಟನೆ ಬಂದು ಎದುರು ನಿಂತು ತನ್ನ ಆಯುಧವನ್ನು ಝಳಪಿಸಿದನು. ಅವರು, ಅಪ್ಪ ಕರುಣಾಳವೇ, ನಮ್ಮಲ್ಲಿ ಏನಿದೆ ಎಂದು ನಮ್ಮನ್ನು ಹಿಂಸಿಸುತ್ತೀಯೇ? ನಾವು ಋಷಿಗಳು, ಬರೇ ತಪಸ್ವಿ ಶಕ್ತಿಯು ಮಾತ್ರ ನಮ್ಮಲ್ಲಿದೆ. ನೀನದನ್ನು ನಮ್ಮಿಂದ ಕಿತ್ತುಕೊಳ್ಳಲು ಯಾವ ರೀತಿಯಿಂದಲೂ ಸಾಧ್ಯವಿಲ್ಲ. ನಾವಾಗಿ ಕೊಟ್ಟರೆ ಮಾತ್ರ ಅದು ನಿನಗೆ ಪ್ರಾಪ್ತಿಸಬಲ್ಲದು. ಸುಮ್ಮನೆ ನಮಗೆ ಯಾಕೆ ತೊಂದರೆ ಕೊಡುತ್ತೀಯೋ ಎಂದು ಮೃದುವಾಗಿ ನುಡಿದರು.
ಅದಾದರೆ ಅದು ಕೊಡಿ ಎಂದು ಇವನು ಗದರಿಸುತ್ತಲೇ ಮುಂದೆ ಹೋದನು. ಅವರಿಗೆ ನಗು ಬಂತು. ನಾವು ಮೆಚ್ಚಿ ಕೊಡಬೇಕಾದುದನ್ನು ಇವನು ಬಲಾತ್ಕಾರವಾಗಿ ಕೊಡಿ ಎನ್ನುತ್ತಾನೆ ಎಂದು ಅವರಿಗೆ ಕೇಳುವ ಹಾಗೆಯೇ ತಮ್ಮ ತಮ್ಮಲ್ಲಿಯೇ ಮಾತಾಡತೊಡಗಿದರು. ಇವನು ಮತ್ತೂ ಅವರನ್ನು ಒಂದೇ ಸವನೆ ಕಾಡತೊಡಗಿದನು. ಅವರು ಅಲ್ಲೇ ಕುಳಿತು ತಮ್ಮ ತಮ್ಮ ಕಮಂಡಲಗಳನ್ನು ಮುಂದಿಟ್ಟು, ನೋಡು, ನಮ್ಮಲ್ಲಿರುವುದನ್ನೆಲ್ಲ ಇದರಲ್ಲಿದೆ, ನಿನಗೆ ಬೇಕಾದಷ್ಟು ಕೊಡಬಹುದು, ಆದರೆ ನಿನಗೆ ಇದರ ಉಪಯೋಗವೇನು ಎಂದು ಕೇಳಿದನು. ನನ್ನ ಹೆಂಡತಿ ಮಕ್ಕಳನ್ನು ಸುಖವಾಗಿಡುವುದು ಎಂದು ಅವನು ಉತ್ತರಿಸಿದನು. ಸರಿ, ನೀನು ಅದಕ್ಕಾಗಿ ಎಷ್ಟೆಷ್ಟೋ ಕೊಲೆ ಸುಲಿಗೆಗಳನ್ನು ಮಾಡಿರುವೆ ಅಷ್ಟೇ. ಹಾಗೆ ಮಾಡಿರುವುದರಿಂದ ನಿನಗೆ ಎಷ್ಟು ಪಾಪ ಬಂದಿದೆ ಎಂಬುದಾದರೂ ನೀನು ತಿಳಿದಿರುವೆಯೋ? ಅವರಿಗಾಗಿ ನೀನು ಪಾಪವನ್ನು ಅರ್ಜಿಸಿಯೇ ವಿತ್ತವನ್ನು ಗಳಿಸಿದೆ. ಅವರು ನೀನಿತ್ತ ವಿತ್ತವನ್ನು ತೃಪ್ತಿಗೊಂಡು ಸುಖದಲ್ಲಿದ್ದಾರೆ. ನಾಳೆ ನೀನು ಸತ್ತ ಮೇಲೆ ಮಾಡಿದ ಪಾಪಕ್ಕೆ ತಕ್ಕಂತೆ ನರಕಕ್ಕೆ ಹೋಗಬೇಕಾಗುತ್ತದೆ. ಈ ನಿನ್ನ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ಇಲ್ಲಿ ವಿತ್ತವನ್ನು ತೆಗೆದುಕೊಂಡಂತೆಯೇ ತೆಗೆದುಕೊಳ್ಳುತ್ತಾರೆಯೇ? ಅವರಿಗಾಗಿ ಪಾಪ ಮಾಡಿ ಶಿಕ್ಷೆಯನ್ನು ನೀನೊಬ್ಬನೇ ಪಡೆಯುವುದೇಕೆ ಎಂದು ಮಹರ್ಷಿಗಳು ಮತ್ತೆ ಅವನನ್ನು ಕೇಳಿದರು. ಅವನಿಗೆ ಏನೋ ಅಂದಂತಾಗಿ ಅದನ್ನು ಅವರು ನನಗಾಗಿ ಅನುಭವಿಸಿಯಾರು ಎಂದು ಹೇಳಿಬಿಟ್ಟನು. ಋಷಿಗಳು ಮುಖ ನೋಡುತ್ತಾ ಅನುಭವಿಸಿಯಾರು ಎಂಬ ಅನುಮಾನವಾಗಿ, ಖಂಡಿತವಾಗಿ ಅವರದನ್ನು ಬೇಡ ಎಂದಾರೆಂದು ನಮ್ಮ ಭಾವನೆ. ಬೇಕಿದ್ದರೆ ಈಗಲೇ ಹೋಗಿ ಕೇಳಿ ಬಾ, ನಾನಿಲ್ಲೇ ಇರುತ್ತೇನೆ ಎಂದರು. ಇವನಿಗೆ ಕೇಳಿ ಬರುವುದೇ ಸರಿ, ಆದರೆ ಅಷ್ಟರಲ್ಲಿ ಇವರು ಪಾಲಾಗಿ ಹೋದರೆ ಗತಿಯೇನು ಎಂದು ಅನ್ನಿಸಿತು. ಅದನ್ನೇ ಅವರಲ್ಲಿ ಕೇಳಿದನು. ಅವರು, ನಾವು ಆಡಿದ ಮಾತಿಗೆ ತಪ್ಪಲಾರೆವು, ಇಲ್ಲೇ ಇರುತ್ತೇವೆ, ಕೇಳಿ ಬಾ, ಬೇಕಿದ್ದರೆ ಭಾಷೆ ಕೊಡುತ್ತೇವೆ ಎಂದು ಅವನ ಕೈಯ ಮೇಲೆ ಕೈಯಿಟ್ಟು ವಚನ ಕೊಟ್ಟರು. ಅವರ ಸ್ಪರ್ಶದಿಂದಲೇ ಅವನಿಗೆ ರೋಮಾಂಚನವಾದಂತಾಯಿತು. ತಕ್ಷಣವೇ ತನ್ನ ಮನೆಗೆ ಹೋಗಿ ತನ್ನಾಕೆಯನ್ನು ಮಕ್ಕಳನ್ನು ಕರೆದು ಋಷಿಗಳನ್ನು ಆಡಿದ್ದ ಮಾತನ್ನು ಅವರಲ್ಲಿ ಕೇಳಿದನು. ಅವರೆಲ್ಲರೂ, ಪಾಪ ನಮಗೆ ಬೇಡ, ಪಾಪ ನಮಗೆ ಬೇಡ, ಅದು ನಿನಗೆ, ನಮ್ಮನ್ನು ರಕ್ಷಿಸುವ ಹೊಣೆಯು ಯಜಮಾನನಾದ ನಿನ್ನದು ಎಂದು ತಿಳಿಸಿದರು. ಖಿನ್ನನಾದ ಇವನು ಮತ್ತೆ ಬಂದು ಋಷಿಗಳಲ್ಲಿ ತನ್ನ ಪತ್ನಿ ಪುತ್ರರು ನನ್ನ ಪಾಪವನ್ನು ಬೇಡವೆಂದು ನಿರಾಕರಿಸುತ್ತಾರೆ ಎಂದು ನಿವೇದಿಸಿಕೊಂಡನು. ಸಪ್ತ ಋಷಿಗಳಿಗೆ ಅವನ ಮೇಲೆ ದಯೆ ಹುಟ್ಟಿತು. ತಮ್ಮ ಮಾತಿನಂತೆ ತಮ್ಮ ತಮ್ಮ ತಪಶಕ್ತಿಯಲ್ಲಿ ಒಂದೊಂದು ಅಂಶವನ್ನು ಧಾರೆ ಎರೆದು ಆ ನೀರನ್ನು ಅವನ ಮೇಲೆ ಪ್ರೋಕ್ಷಿಸಿದರು. ಅವನ ವೈರಾಗ್ಯ ಹುಟ್ಟಿ ಯಾರಿಗಾಗಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ ವಿತ್ತವನ್ನು ಆರ್ಜಿಸಿ ಸುಖವನ್ನಿತ್ತೇನೋ ಅವನಿಗೆ ನಾನು ತಂದಿದ್ದ ವಿತ್ತವೋ ಸುಖವೋ ಮಾತ್ರ ಸಾಕು. ಅದು ಯಾವ ಮೂಲಕ ಪ್ರಾಪ್ತವಾಗಿದೆಯೋ ಆ ಪಾಪವು ಮಾತ್ರ ಅವರಿಗೆ ಬೇಡ. ಸುಖಕ್ಕೆ ಅವರು, ಪಾಪಕ್ಕೆ ನಾನು ಎಂದು ತಲೆ ತುಂಬ ಅದೇ ತಿರುಗತೊಡಗಿ ಸಂಸಾರವೇ ಬೇಡ ಎಂಬಷ್ಟು ಜುಗುಪ್ಸೆ ಬಂತು. ಮಾಡಿದ್ದ ಪಾಪಕ್ಕೆ ಪರಿಹಾರವಿದ್ದೀತೆ ಎಂದು ಅವರ ಕಾಲುಗಳ ಮೇಲೆ ಬಿದ್ದು ಬೇಡಿಕೊಂಡನು. ವಿ ಎನ್ ಭಾಗವತ್, ಬರಬಳ್ಳಿ.